ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಸಂಬಂಧಪಟ್ಟಂತೆ ಉದಯನಿಧಿ ಸ್ಟಾಲಿನ್ ಕ್ಷಮೆಯಾಚನೆಗೆ ನಟಿ ಖುಷ್ಬೂ ಸುಂದರ್ ಒತ್ತಾಯಿಸಿದ್ದಾರೆ. ಪಾರ್ಟಿ ಬೇರೆ ಬೇರೆ ಇರಲಿ. ಫ್ರೆಟರ್ನಿಟಿ ಅಂತ ಬಂದಾಗ ಸಿಂಹ ಫ್ರೆಟರ್ನಿಟಿ ಅದೂ ಇರಲಿ, ಒಂದು ಕಡೆ ಅದೂ ಇರಲಿ. ಮಹಿಳಾ ಹಕ್ಕುಗಳ ರಕ್ಷಣೆಗೆ ಅಂತ ಖುಷ್ಬೂ ನೇಮಕವಾಗಿದ್ದರು ಒಂದು ಸಲ, ಇರಲಿ. ಸೊ ಏನಾಗುತ್ತೆ, ಖುಷ್ಬೂ ಸುಂದರ್ ಒತ್ತಾಯಿಸಿದ್ದಾರೆ, ಉದಯನಿಧಿ ಸ್ಟಾಲಿನ್ ಕ್ಷಮೆ ಕೇಳಬೇಕು ತ್ರಿಷಾ ಅವ್ರನ್ನ ಅಂತ ಒತ್ತಾಯಿಸಿರೋದು. ಉದಯನಿಧಿ ಸ್ಟಾಲಿನ್ ಅವರ ಭಾಷಣವನ್ನು ಕೇಳದೆ ಅತ್ಯಂತ ಅಸಭ್ಯ, ಕೀಳು ಮಟ್ಟದ, ಅವಮಾನಕರವಾದಂಥ ರೀತಿಯಲ್ಲಿ ಅದಿದೆ. ಅದ್ಯಾವ ರಾಜಕೀಯ ಸಂಸ್ಕೃತಿ ಅಳವಡಿಸಿಕೊಳ್ಳೋಕ್ಕೂ ಉತ್ಸುಕರಾಗಿದ್ದಾರೋ ಗೊತ್ತಿಲ್ಲ, ಅದನ್ನೇ ಇದು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ಖುಷ್ಬೂ ವಾಗ್ದಾಳಿ ಮಾಡಿದ್ದಾರೆ. ಇಂತಹ ಮನಸ್ಥಿತಿಯವರು ರಾಜಕೀಯ ಪಕ್ಷವನ್ನು ಮುನ್ನಡೆಸಲು, ರಾಜ್ಯವನ್ನು ಆಳಲು ಬಯಸಿದರೆ ದೇವರೇ ನಮ್ಮನ್ನು ಕಾಪಾಡಬೇಕು. ಮಹಿಳೆಯರನ್ನು ನಿಲ್ಲಿಸೋದು, ಕೀಳಾಗಿ ಕಾಣೋದು, ಅವಮಾನಿಸುವುದನ್ನೇ ರಾಜಕೀಯ ಪ್ರದರ್ಶನವನ್ನಾಗಿ ಪರಿಗಣಿಸಿಕೊಂಡು ತಮ್ಮ ನಿಷ್ಠಾವಂತ ಬೆಂಬಲಿಗರ ಚಪ್ಪಾಳೆ ಶಿಳ್ಳೆ ನಗುವಿನಲ್ಲಿ ಆನಂದ ಪಡುವವರಿಂದ ನಾವು ಬೇರೆನನ್ನಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದಕ್ಕಿಂತ ಚೆನ್ನಾಗಿ ಇನ್ಯಾರು ಬಲ್ಲರು ಇದನ್ನು ಅಂತ ಖುಷ್ಬೂ ಕ್ವಶನ್ ಮಾಡಿದ್ದಾರೆ. ಇಲ್ಲಿ ತಮ್ಮ ಹೇಳಿಕೆಗಾಗಿ ತ್ರಿಷಾ ಅವರಲ್ಲಿ ಬೇಷರತ್ ಕ್ಷಮೆ ಕೇಳಬೇಕು ಉದಯನಿಧಿ ಸ್ಟಾಲಿನ್ ಅಂತ ಹೇಳಿ ಖುಷ್ಬೂ ಆಗ್ರಹಿಸಿದ್ದಾರೆ.